हाय फ्रेंड्स, ನೀವೆಲ್ಲರೂ ಹೇಗಿದ್ದೀರಾ? आप सब लोग कैसे हैं? ಈ ದಿನ ಪ್ರತಿದಿನ ಬಳಸುವಂತ ಕೆಲವು ವಾಕ್ಯಗಳನ್ನ ಕಲಿಯೋಣ. ಈ ವಿಡಿಯೋನ ಲೈಕ್ ಮಾಡೋದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೀವೇನಾದ್ರೂ ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ತನ್ ಕೆಲಸ ಮಾಡು, ತನ್ನ, ಅಪ್ನ, ಕೆಲಸ, ಕಾಮ್, ಮಾಡು ಅಂತ ಏಕವಚನದಲ್ಲಿ ಹೇಳ್ತಿದೀವಿ, ಅದಕ್ಕೆ ಕರೋ. ತನ್ ಕೆಲಸ ಮಾಡು, ಅಪ್ನ ಕಾಮ್ ಕರೋ. ತಮ್ಮ ಕೆಲಸ ಮಾಡಿ ಅಂತ ನಾವು ಗೌರವದಿಂದ ಹೇಳ್ಬೇಕಾದ್ರೆ ತಮ್ಮ ಕೆಲಸ ಮಾಡಿ, ಇಲ್ಲಿ ತಮ್ಮ ಇದನ್ನು ಕೂಡ ಅಪ್ನ ಅಂತ ಬಳಸ್ತೀವಿ. ಕೆಲಸ ಕಾಮ್, ಮಾಡಿ ಅಥವಾ ಮಾಡ್ರಿ ಇದನ್ನ ಕೀಜಿಯೇ. ಕೀಜಿಯೇ ತಮ್ಮ ಕೆಲಸ ಮಾಡಿ, ಅಪ್ನ ಕಾಮ್ ಕೀಜಿಯೇ. ಏಕವಚನದಲ್ಲಿ ಹೇಳ್ಬೇಕಾದ್ರೆ ಮಾಡು ಕರೋ, ಮಾಡಿ ಅಥವಾ ಮಾಡ್ರಿ ಇದನ್ನ ಕೀಜಿಯೇ. ತನ್ನ ಕೆಲಸ ಮಾಡು, ಅಪ್ನ ಕಾಮ್ ಕರೋ. ತಮ್ಮ ಕೆಲಸ ಮಾಡಿ ಅಥವಾ ಮಾಡ್ರಿ ಅಂತ ಹೇಳ್ಬೇಕಾದ್ರೆ ಅಪ್ನ ಕಾಮ್ ಕೀಜಿಯೇ. ಇದನ್ನ ಯಾರು ಮಾಡಿದ್ರು? ಇದನ್ನು ಅಂದ್ರೆ ಏನೋ ಕೆಲಸ, ಇದನ್ನು ಅಂದ್ರೆ ಹತ್ರ ಇದೆ, ಹತ್ರ ಇದ್ದಾಗ ಏನಂತ ಹೇಳ್ತೀವಿ? ಇಸೆ ಅಥವಾ ಇಸ್ಕೋ ಅಂತ ಬಳಸ್ತೀವಿ. ಇದನ್ನು ಇಸೆ ಅಥವಾ ಇಸ್ಕೋ. ಯಾರು ಮಾಡಿದ್ರು, ಯಾರು ಇದನ್ನ ಕೌನ್ ಅಂತ ಹೇಳ್ತೀವಿ. ಇಲ್ಲಿ ಯಾರು ಮಾಡಿದ್ರು ಅಂದ್ರೆ ಕೆಲಸ ಮಾಡಾಗೋಗಿದೆ, ಭೂತಕಾಲದಲ್ಲಿದೆ, ಅದಕ್ಕೆ ಇಲ್ಲಿ ಯಾರು ಅಂತ ಹೇಳ್ಬೇಕಾದ್ರೆ ಕಿಸ್ನೆ. ಮಾಡಿದ್ರು ಕಿಯಾ. ಯಾರು ಮಾಡಿದ್ರು? ಕಿಸ್ನೆ ಕಿಯಾ. ಇದನ್ನ ಯಾರು ಮಾಡಿದ್ರು? ಇಸೆ ಕಿಸ್ನೆ ಕಿಯಾ ಅಥವಾ ಇಸ್ಕೋ ಕಿಸ್ನೆ ಕಿಯಾ. ಈ ಕೆಲಸ ಯಾರು ಮಾಡೋದು ಅಂತ ಹೇಳ್ಬೇಕಾದ್ರೆ ಈ ಕೆಲಸ. ಆಗ ಎ ಕಾಮ್, ಯ ಕಾಮ್, ಎ ಕಾಮ್ ಯಾರು ಮಾಡಿದ್ರು? ಕಿಸ್ನೆ ಕಿಯಾ. ಈ ಕೆಲಸ ಯಾರು ಮಾಡಿದ್ರು? ಏ ಕಾಮ್ ಕಿಸ್ನೆ ಕಿಯಾ. ಅದನ್ನ ದೂರದಲ್ಲಿ ಹೇಳ್ಬೇಕಾದ್ರೆ ಅದನ್ನ ಯಾರು ಮಾಡಿದ್ರು? ಅದನ್ನು ಅಂತ ಹೇಳ್ಬೇಕಾದ್ರೆ ಇಲ್ಲಿ ಉಸೆ ಅಂತ ಬಳಸ್ತೀವಿ. ಉಸೆ, ಇಲ್ಲಿ ಉಸ್ಕೋ. ಉಸ್ಕೋ, ಉಸೆ ಅಥವಾ ಉಸ್ಕೋ. ಅದನ್ನ ಯಾರು ಮಾಡಿದ್ರು? ಉಸೆ ಕಿಸ್ನೆ ಕಿಯಾ ಅಥವಾ ಉಸ್ಕೋ ಕಿಸ್ನೆ ಕಿಯಾ. ಅದನ್ನೇ ಆ ಕೆಲಸ ಯಾರು ಮಾಡಿದ್ರು ಅಂತ ಹೇಳ್ಬೇಕಾದ್ರೆ ಆ ಕೆಲಸ ದೂರದಲ್ಲಿದ್ದಾಗ ವ ಅಂತ ಬಳಸ್ತೀವಿ. ಹತ್ರದಲ್ಲಿದ್ದಾಗ ಯ, ದೂರದಲ್ಲಿದ್ದಾಗ ವ. ಆ ಕೆಲಸ ಯಾರು ಮಾಡಿದ್ರು? ಓ ಕಾಮ್ ಕಿಸ್ನೆ ಕಿಯಾ. ಇದನ್ನ ನೀವು ನಾಪ್ಪಿಟ್ಕೋಬೇಕು. ಹತ್ರ ಇದ್ದಾಗ ಇದನ್ನು ಅಂದಾಗ ಇಸೆ ಅಥವಾ ಇಸ್ಕೋ. ಅದನ್ನು ಅಂತ ದೂರದಲ್ಲಿ ಹೇಳ್ಬೇಕಾದ್ರೆ ಉಸೆ ಅಥವಾ ಉಸ್ಕೋ. ಈ ಕೆಲಸ ಏ ಕಾಮ್, ಆ ಕೆಲಸ ಓ ಕಾಮ್ ಅಂತ ಬಳಸ್ತೀವಿ. ಅವನು ಸುಳ್ಳು ಹೇಳ್ದ ಅಥವಾ ಅವಳು ಸುಳ್ಳು ಹೇಳಿದ್ಲು ಅಂದ್ರೆ ಆಗ್ಲೇ ಭೂತಕಾಲದಲ್ಲಿ ಕಾರ್ಯ ಆಗೋಗಿದೆ. ಅವನು ಅಥವಾ ಅವಳು ಅನ್ನೋದನ್ನ ಉಸ್ನೆ, ಎರಡನ್ನು ಕೂಡ ಪುಲ್ಲಿಂಗದಲ್ಲಾಗ್ಲಿ ಸ್ತ್ರೀಲಿಂಗದಲ್ಲಾಗ್ಲಿ ಅವನು ಕೆಲಸ ಆಗೋಗಿರೋದ್ರಿಂದ ಉಸ್ನೆ ಅಂತ ಬಳಸ್ತೀವಿ. ಸುಳ್ಳು ಝೂಟ್. ಹೇಳ್ದ ಅಥವಾ ಹೇಳಿದ್ಲು ಇದನ್ನ ಬೋಲಾ. ಸುಳ್ಳು ಹೇಳ್ದ ಅಥವಾ ಸುಳ್ಳು ಹೇಳಿದ್ಲು ಜೂಟ್ ಬೋಲಾ. ಅವನು ಸುಳ್ಳು ಹೇಳ್ದ ಅಥವಾ ಅವಳು ಸುಳ್ಳು ಹೇಳಿದ್ಲು ಇದನ್ನ ಉಸ್ನೆ ಜೂಟ್ ಬೋಲಾ. ಅದನ್ನೇ ಇವನು ಅಥವಾ ಇವಳು ಅಂತ ಬಳಸಿದಾಗ ಇಲ್ಲಿ ಏನಂತ ಬಳಸ್ತೀವಿ? ಇಸ್ನೆ. ಆಗ ಇಸ್ನೆ ಅಂತ ಬಳಸ್ತೀವಿ. ಇವನು ಅಥವಾ ಇವಳು ಸುಳ್ಳು ಹೇಳ್ದ, ಇವನು ಸುಳ್ಳು ಹೇಳ್ದ ಅಥವಾ ಇವಳು ಸುಳ್ಳು ಹೇಳಿದ್ಲು ಅಂತ ಹೇಳೋದನ್ನ ಇಸ್ನೆ ಜೂಟ್ ಬೋಲಾ. ಇದನ್ನ ನಾವು ಗೌರವದಿಂದ ಅಥವಾ ಬಹುವಚನದಲ್ಲಿ ಹೇಳ್ಬೇಕಾದ್ರೆ ಅವರು ಸುಳ್ಳು ಹೇಳಿದ್ರು, ಅವರು. ಆಗ ನಾವು ಉನ್ ಹೋನೆ, ದೂರದಲ್ಲಿದ್ದಾಗ ಉನ್ ಹೋನೆ ಅಂತ ಬಳಸ್ತೀವಿ. ಅದೇ ಇವರು ಅಂತ ಹೇಳ್ಬೇಕಾದ್ರೆ ಇನ್ ಹೋನೆ. ಇದು ಆದಾನ. ಉನ್ ಹೋನೆ ಅವರು, ಇವರು ಅಂದಾಗ ಇನ್ ಹೋನೆ. ಅವರು ಸುಳ್ಳು ಹೇಳಿದ್ರು, ಉನ್ ಹೋನೆ ಜೂಟ್ ಬೋಲಾ. ಇವರು ಸುಳ್ಳು ಹೇಳಿದ್ರು, ಇನ್ ಹೋನೆ ಜೂಟ್ ಬೋಲಾ ಅಂತ ಬಳಸ್ತೀವಿ. ನನಗೆ ಕೆಲಸ ಮಾಡಕ್ ಬಿಡು. ನನಗೆ ಮುಜೆ ಕೆಲಸ ಕಾಮ್ ಮಾಡಕ್ ಬಿಡು. ಕರ್ನೇದೋ ಮಾಡು ಕರೋ. ಮಾಡಕ್ ಬಿಡು ಅಂತ ಹೇಳಿದಾಗ ಕರ್ನೇದೋ. ಅದೇ ಮಾಡಕ್ ಬಿಡಿ ಅಂತ ಹೇಳಿದಾಗ ಕರ್ನೆ ದೀಜಿಯೇ ಅಂತ ಬಳಸ್ತೀವಿ. ದೀಜಿಯೇ, ಕರ್ನೆ ದೀಜಿಯೇ. ನನಗ್ ಕೆಲಸ ಮಾಡಕ್ ಬಿಡು, ಮುಜೆ ಕಾಮ್ ಕರ್ನೇದೋ. ನನಗ್ ಕೆಲಸ ಮಾಡಕ್ ಬಿಡಿ ಅಥವಾ ಬಿಡ್ರಿ, ಮುಜೆ ಕಾಮ್ ಕರ್ನೆ ದೀಜಿಯೇ. ನನ್ ಮಾತು ಅರ್ಥ ಮಾಡ್ಕೋ, ನನ್ ಮಾತು ಅರ್ಥ ಮಾಡ್ಕೋ. ಇಲ್ಲಿ ನನ್ನ, ಮೇರಿ, ಮಾತು ಬಾತ್. ನನ್ ಮಾತು ಮೇರಿ ಬಾತ್. ಇಲ್ಲಿ ಮೇರಾ ಅಂತ ಬಳಸಲ್ಲ. ಯಾಕೆ ಹೇಳಿ? ಮಾತು ಅನ್ನೋದು ಸ್ತ್ರೀಲಿಂಗ, ಅದಕ್ಕೆ ಇಲ್ಲಿ ಮೇರಿ ಅಂತ ಬಳಸ್ತೀವಿ.
ನನ್ ಮಾತು ಮೇರಿ ಬಾತ್ ಅರ್ಥ ಮಾಡ್ಕೋ ಸಮझो. ನನ್ ಮಾತು ಅರ್ಥ ಮಾಡ್ಕೋ ಮೇರಿ ಬಾತ್ ಸಮझो. ನನ್ ಮಾತು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಬೇಕಾದ್ರೆ ಮೇರಿ ಬಾತ್ ಸಮझिए. ಆಗ ನಾವು ಸಮझिए ಅಂತ ಬಳಸ್ತೀವಿ. ಸಮझिए. ನನ್ ಮಾತು ಅರ್ಥ ಮಾಡ್ಕೋ ಮೇರಿ ಬಾತ್ ಸಮझो. ನನ್ ಮಾತು ಅರ್ಥ ಮಾಡ್ಕೊಳ್ಳಿ ಮೇರಿ ಬಾತ್ ಸಮझिए. ಅವನಿಗೆ ಬುದ್ಧಿ ಹೇಳಿ ಅಥವಾ ಅವಳಿಗೆ ಬುದ್ಧಿ ಹೇಳಿ, ಅವನಿಗೆ ಅಥವಾ ಅವಳಿಗೆ ಇದನ್ನ ಉಸ್ಕೋ ಬುದ್ಧಿ ಹೇಳಿ ಸಮझाइए. ಇಲ್ಲಿ ಬುದ್ಧಿ ಹೇಳಿ ಅಂತ ನಾವು ಗೌರವದಿಂದ ಹೇಳ್ತಿದೀವಿ, ಅದಕ್ಕೆ ಸಮझाइए. ಅವನಿಗೆ ಬುದ್ಧಿ ಹೇಳಿ ಉಸ್ಕೋ ಸಮझाइए. ಅವನಿಗೆ ಅಥವಾ ಅವಳಿಗೆ ಉಸ್ಕೋ ಸಮझाइए. ಅವನಿಗೆ ಬುದ್ಧಿ ಹೇಳು ಅಂತ ನಾವು ಏಕವಚನದಲ್ಲಿ ಹೇಳಿದಾಗ ಉಸ್ಕೋ ಸಮझाओ. ಆಗ ನಾವು ಇಲ್ಲಿ ಇಯೇ ಇದ್ರ ಬದಲು ಓ ಅಂತ ಬಳಸ್ತೀವಿ. ಸಮझाओ. ಅವನಿಗೆ ಅಥವಾ ಅವಳಿಗೆ ಬುದ್ಧಿ ಹೇಳು ಉಸ್ಕೋ ಸಮझाओ. ಸಮझाओ ಅನ್ನೋದು ಏಕವಚನದಲ್ಲಿ ಹೇಳ್ತೀವಿ. ನಾವು ಗೌರವದಿಂದ ಹೇಳ್ಬೇಕಾದ್ರೆ ಬುದ್ಧಿ ಹೇಳಿ ಸಮझाइए. ಅವನು ಬುದ್ಧಿ ಹೇಳಿ ಅಥವಾ ಅವಳು ಬುದ್ಧಿ ಹೇಳಿ ಉಸ್ಕೋ ಸಮझाइए. ಅದೇ ಇವನಿಗೆ ಅಥವಾ ಇವಳಿಗೆ ಅಂತ ಬಳಸಿದಾಗ ಇಲ್ಲಿ ಊ ಜಾಗದಲ್ಲಿ ಈ ಅಂತ ಬಳಸ್ತೀವಿ. ಈ ಇಸ್ಕೋ ಸಮझाइए. ಇವನಿಗೆ ಬುದ್ಧಿ ಹೇಳು ಇಸ್ಕೋ ಸಮझाओ. ಇದನ್ನು ನಾವು ಕಟ್ಕೋಬೇಕು. ಸಮझाओ ಏಕವಚನದಲ್ಲಿ ಹೇಳ್ತೀವಿ. ಸಮझाइए ನಾವು ಗೌರವದಿಂದ ಹೇಳ್ಬೇಕಾದ್ರೆ ಬಳಸ್ತೀವಿ. ಯಾರಿಂದ ಕಲಿತೆ, ಯಾರು ಅದನ್ನ ಕೌನ್, ಯಾರಿಂದ ಅಂತ ಹೇಳ್ಬೇಕಾದ್ರೆ ಕಿಸ್ಸೆ. ಇಲ್ಲಿ ಇಂದ ಅನ್ನೋದನ್ನ ಹಿಂದಿಯಲ್ಲಿ ನಾವು ಸೆ ಅಂತ ಬಳಸ್ತೀವಿ. ಯಾರಿಂದ ಕಿಸ್ಸೆ. ಕಲ್ತೆ ಸೀಖಾ. ಯಾರಿಂದ ಕಲ್ತೆ ಕಿಸ್ಸೆ ಸೀಖಾ. ನೀನು ಯಾರಿಂದ ಕಲ್ತೆ, ನೀನು. ಆಗ ಇಲ್ಲಿ ತುಮ್ನೆ ಅಂತ ಬಳಸ್ತೀವಿ. ತುಮ್ನೆ ಇಲ್ಲಿ ನೇ ಅಂತ ಬಳಸ್ತೀವಿ. ಯಾಕೆ ಹೇಳಿ ಅಂದ್ರೆ ಯಾರಿಂದ ಕಲ್ತೆ ಅಂದ್ರೆ ನೀವು ಆಗ್ಲೇ ಕಲ್ತು ಬಿಟ್ಟಿದ್ದೀರಾ, ಇದು ಭೂತಕಾಲದ್ದು. ಅದಕ್ಕೆ ಇಲ್ಲಿ ತುಮ್ನೆ ನೇ ಅಂತ ಬಳಸ್ತೀವಿ. ನೀನು ತುಮ್ನೆ ಯಾರಿಂದ ಕಲ್ತೆ ಕಿಸ್ಸೆ ಸೀಖಾ. ನೀನು ಹಿಂದಿ ಭಾಷೆ ಯಾರಿಂದ ಕಲ್ತೆ. ನೀನು ತುಮ್ನೆ ಹಿಂದಿ ಭಾಷೆ. ಭಾಷೆ ಇದನ್ನ ಹಿಂದಿಯಲ್ಲಿ ಭಾಷಾ ಅಂತ ಬಳಸ್ತೀವಿ. ಭಾಷಾ. ಹಿಂದಿ ಭಾಷಾ ಕಿಸ್ಸೆ ಸೀಖಾ. ನೀನು ಯಾರಿಂದ ಹಿಂದಿ ಭಾಷೆ ಕಲಿತೆ. ತುಮ್ನೆ ಹಿಂದಿ ಭಾಷಾ ಕಿಸ್ಸೆ ಸೀಖಾ ಅಂತ ಹೇಳ್ತೀವಿ. ನೀವು ಯಾರಿಂದ ಕಲಿತ್ರಿ ಅಂತ ಹೇಳ್ಬೇಕಾದ್ರೆ ಇಲ್ಲಿ ನೀವು ಆಪ್ನೆ, ಯಾರಿಂದ ಕಿಸ್ಸೆ ಕಲಿತ್ರಿ ಸೀಖಾ. ನೀವು ಯಾರಿಂದ ಕಲಿತ್ರಿ ಆಪ್ನೆ ಕಿಸ್ಸೆ ಸೀಖಾ. ಆಪ್ನೆ ಕಿಸ್ಸೆ ಸೀಖಾ. ನೀವು ಯಾರಿಂದ ಕಲ್ತಿದ್ದೀರಿ. ಇಲ್ಲಿ ನೋಡಿ ಗಮನ ಇಟ್ಟು ಕೇಳಿ. ಯಾರಿಂದ ಕಲ್ತಿದ್ದೀರಿ. ಇಲ್ಲಿ ಯಾರಿಂದ ಕಲಿತ್ರಿ ಅಂತ ಹೇಳಿದಾಗ ಕಿಸ್ಸೆ ಸೀಖಾ. ಯಾರಿಂದ ಕಲ್ತಿದ್ದೀರಿ ಕಲ್ತಿದ್ದೀರಿ ಅಂತ ಹೇಳ್ಬೇಕಾದ್ರೆ ಕಿಸ್ಸೆ ಸೀಖಾ ಹೈ. ಇಲ್ಲಿ ಹೈ ಅಂತ ಬಳಸ್ತೀವಿ. ಯಾರಿಂದ ಕಲಿತ್ರಿ ಕಿಸ್ಸೆ ಸೀಖಾ. ಯಾರಿಂದ ಕಲ್ತಿದ್ದೀರಿ ಕಿಸ್ಸೆ ಸೀಖಾ ಹೈ. ನೀವು ಯಾರಿಂದ ಕಲ್ತಿದ್ದೀರಿ ಆಪ್ನೆ ಕಿಸ್ಸೆ ಸೀಖಾ ಹೈ. ಆಪ್ನೆ ಕಿಸ್ಸೆ ಸೀಖಾ ಹೈ. ನಾನು ರಮೇಶ್ನಿಂದ ಕಲ್ತೆ. ನಾನು ರಮೇಶ್ನಿಂದ ಕಲ್ತೆ. ನಾನು ಇಲ್ಲಿ ಮೈನೆ. ರಮೇಶ್ನಿಂದ ರಮೇಶ್ ಸೆ. ಕಲ್ತೆ ಸೀಖಾ. ನಾನು ರಮೇಶ್ನಿಂದ ಕಲ್ತೆ. ಮೈನೆ ರಮೇಶ್ ಸೆ ಸೀಖಾ. ಅದನ್ನೇ ನಾನು ರಮೇಶ್ನಿಂದ ಕಲ್ತಿದ್ದೀನಿ ಅಂತ ಹೇಳಿದಾಗ ಕಲ್ತಿದ್ದೀನಿ ಸೀಖಾ ಹೈ. ಇಲ್ಲಿ ನೋಡಿ ಕಲ್ತೆ ಸೀಖಾ. ಕಲ್ತಿದ್ದೀನಿ ಸೀಖಾ ಹೈ. ನಾನು ರಮೇಶ್ನಿಂದ ಕಲ್ತಿದ್ದೀನಿ. ಮೈನೆ ರಮೇಶ್ ಸೆ ಸೀಖಾ ಹೈ ಅಂತ ಹೇಳ್ತೀವಿ. ನಾನು ರಮೇಶ್ನಿಂದ ಕಲ್ತೆ. ಮೈನೆ ರಮೇಶ್ ಸೆ ಸೀಖಾ. ನಾನು ರಮೇಶ್ನಿಂದ ಕಲ್ತಿದ್ದೀನಿ. ಮೈನೆ ರಮೇಶ್ ಸೆ ಸೀಖಾ ಹೈ ಅಂತ ಬಳಸ್ತೀವಿ. ನಾನು ಕಲಿಲಿಲ್ಲ. ನಾನು ಕಲಿಲಿಲ್ಲ. ಇಲ್ಲಿ ನಾನು ಮೈನೆ ಕಲಿಲಿಲ್ಲ ನಹಿ ಸೀಖಾ. ನಾನು ಕಲಿಲಿಲ್ಲ ಮೈನೆ ನಹಿ ಸೀಖಾ. ಅದನ್ನೇ ನಾವು ಕಲಿಲಿಲ್ಲ ಅಂತ ಹೇಳ್ಬೇಕಾದ್ರೆ ನಾವು ಅಂದಾಗ ಹಮ್ನೆ. ಕಲಿಲಿಲ್ಲ ನಹಿ ಸೀಖಾ. ನಾವು ಕಲಿಲಿಲ್ಲ ಹಮ್ನೆ ನಹಿ ಸೀಖಾ. ನಾನು ಕಲ್ತಿಲ್ಲ ಅಂತ ಹೇಳ್ಬೇಕಾದ್ರೆ ಮೈನೆ ನಹಿ ಸೀಖಾ ಹೈ. ಇಲ್ಲಿ ನೋಡಿ ನಾನು ಕಲಿಲಿಲ್ಲ ಮೈನೆ ನಹಿ ಸೀಖಾ. ನಾನು ಕಲಿಲಿಲ್ಲ ಮೈನೆ ನಹಿ ಸೀಖಾ. ನಾನು ಕಲ್ತಿಲ್ಲ ಅಂತ ಹೇಳಿದಾಗ ಮೈನೆ ನಹಿ ಸೀಖಾ ಹೈ. ಇಲ್ಲಿ ಹೇ ಅಂತ ಬಳಸ್ತೀವಿ.
ಅದನ್ನೇ ನಾವು ಕಲ್ತಿಲ್ಲ ಅಂತ ಹೇಳ್ಬೇಕಾದ್ರೆ ನಾವು ಹಮ್ನೆ ಕಲ್ತಿಲ್ಲ ನಹಿ ಸಿಕ್ಕಾ ಹೈ, ನಾವು ಕಲ್ತಿಲ್ಲ ಹಮ್ನೆ ನಹಿ ಸಿಕ್ಕಾ ಹೈ ಅಂತ ಬಳಸ್ತೀವಿ. ಇಲ್ಲಿ ಕಲ್ತೆ ಅಂದಾಗ ಸಿಖಾ, ಕಲ್ತಿದ್ದೀನಿ ಸಿಕ್ಕಾ ಹೈ, ಕಲಿಲಿಲ್ಲ ನಹಿ ಸಿಖಾ, ಕಲ್ತಿಲ್ಲ ನಹಿ ಸಿಕ್ಕಾ ಹೈ. ಇಲ್ಲಿ ಹೇ ಅಂತ ಬಳಸ್ತೀವಿ. ಇದನ್ನ ನೀವು ನಾಪ್ ಕಟ್ಕೊಳ್ಬೇಕು. ಇನ್ನೊಂದು ಹೈ ಇಲ್ಲಿ ಕಲ್ತಿದ್ದೀನಿ ಸಿಖಾ ಹೈ, ಕಲ್ತೆ ಸಿಖಾ, ಕಲ್ತಿದ್ದೀನಿ ಸಿಖಾ ಹೈ, ಕಲಿಲಿಲ್ಲ ನಹಿ ಸಿಖಾ, ಕಲ್ತಿಲ್ಲ ನಹಿ ಸಿಕ್ಕಾ ಹೈ ಅಂತ ಬಳಸ್ತೀವಿ. ಫ್ರೆಂಡ್ಸ್, ಇಷ್ಟೆಲ್ಲ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಿಮಗೇನಾದ್ರೂ ವಿಡಿಯೋ ಇಷ್ಟದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.